ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಈ ಅಂತರಸಂತೆ ವಲಯ ಅಂದರೆ ಕಾಕನಕೋಟೆ ಸಫಾರಿ ಕೇಂದ್ರದಿಂದ ಸಫಾರಿಗೆ ತೆರಳಿದಂತಹ ಪ್ರವಾಸಿಗರಿಗೆ ಹುಲಿಯೊಂದು ಮಿಂಚಿನ ವೇಗದಲ್ಲಿ ಬಂದು ಜಿಂಕೆಯೊಂದನ್ನು ಬೇಟೆಯಾಡಿರ್ತಕ್ಕಂಥ ದೃಶ್ಯ ಸೆರೆ ಸಿಕ್ಕಿದೆ. ಸಫಾರಿ ಬಸ್ ಮತ್ತು ಜೀಪ್ನಲ್ಲಿದ್ದಂತಹ ಹಲವು ಮಂದಿ ಪ್ರವಾಸಿಗರಿಗೆ ಅಂದರೆ ಸಫಾರಿಗರಿಗೆ ಹುಲಿ ಬೇಟೆಯಾಡುವಂತಹ ದೃಶ್ಯವನ್ನು ಕಣ್ತುಂಬಿಕೊಳ್ಳುವಂತಹ ಅಪರೂಪದ ದೃಶ್ಯ ಸೆರೆ ಸಿಕ್ಕಿದೆ. ಇನ್ನು ಹುಲಿ ಬೇಟೆಯಾಡುವಂತಹ ದೃಶ್ಯವನ್ನು ಪ್ರವಾಸಿಗರು ಮೊಬೈಲ್ ಮತ್ತು ಕ್ಯಾಮ್ರಾಗಳಲ್ಲಿ ಚಿತ್ರೀಕರಣ ಮಾಡಿಕೊಂಡು ಸಂಭ್ರಮಿಸಿದ್ದಾರೆ. ಇನ್ನು ಹುಲಿಯ ಚಾಕಚಕ್ಯತೆ ಮತ್ತು ವೇಗಕ್ಕೆ ಸಫಾರಿ ಬಸ್ನಲ್ಲಿದ್ದಂತಹ ಮಕ್ಕಳು ಆದಿಯಾಗಿ ಪ್ರವಾಸಿಗರು ಫುಲ್ ಖುಷಿಯಾಗಿ ಅದನ್ನು ಹುಲಿಯ ಚಾಕಚಕ್ಯತೆಯನ್ನು ಸಂಭ್ರಮಿಸಿದ್ದಾರೆ. ಇನ್ನು ಇದು ಬೇಸಿಗೆ ಆಗಿರೋದ್ರಿಂದ ಪ್ರತಿದಿನ ನಾಗರಹೊಳೆ ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದಲ್ಲ ಒಂದು ಸ್ಥಳದಲ್ಲಿ ಹುಲಿ ದರ್ಶನವನ್ನು ಪ್ರವಾಸಿಗರಿಗೆ ನೀಡ್ತಾ ಇರೋದ್ರಿಂದ ಸಫಾರಿಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮೈಸೂರು ಮಾತ್ರವಲ್ಲದೆ ಬೆಂಗಳೂರು ಮತ್ತು ನೆರೆಯ ಕೇರಳ, ತಮಿಳುನಾಡು ಭಾಗದಿಂದಲೂ ಸಹ ನಾಗರಹೊಳೆ ಮತ್ತು ಬಂಡೀಪುರಕ್ಕೆ ಸಫಾರಿಗೆ ಬರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿದೆ.